ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. 2014ರ ನಂತರ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಭಾರತದಲ್ಲಿ ಹಿಂದೂ ಮುಸ್ಲಿಂ ನಡುವಿನ ದ್ವೇಷ ಯಾವ ಮಟ್ಟಕ್ಕೆ ಹೋಗಿದೆ ಮತ್ತು ಕೆಲವು ಗೂಂಡಾ ಪಡೆಗಳು ಯಾವ ನೀಚ ಮಟ್ಟಕ್ಕೆ ಹೋಗಿ ಧೈರ್ಯವಾಗಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಿದ್ದಾರೆ ಅನ್ನೋದಕ್ಕೆ ಈಗ ಹೊಸ ಒಂದು ಉದಾಹರಣೆ ಅಂದರೆ ನ್ಯಾಷನಲ್ ಹೈವೇಸ್, ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಹ ಹಿಂದೂಗಳಿಗೆ ಮಾತ್ರ ಮುಸ್ಲಿಮರಿಗಿಲ್ಲ ಅನ್ನುವ ಮಟ್ಟಕ್ಕೆ ಆ ರೀತಿಯಾದಂತಹ ಒಂದು ರೀತಿ ಬರಹಗಳನ್ನು ಬರೆಯೋದಕ್ಕೆ, ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ತಡೆಗೋಡೆಗಳ ಮೇಲೆ ಬರಹಗಳನ್ನು ಬರೆಯುವ ಮಟ್ಟಕ್ಕೆ ಈ ಕಂತ್ರಿ ಕುತಂತ್ರಿ ಲುಚ್ಚ ಲಫಂಗಗಳು ಹೋಗಿರುವಂತಹ ಘಟನೆ ನಡೆದಿದೆ. ಉತ್ತರ ಪ್ರದೇಶದ ಶಹರನ್ಪುರ್ ಅನ್ನುವಂತಹ ಪ್ರದೇಶದಿಂದ ಬಂದಿದೆ ಅಂತ ಹೇಳಲಾಗ್ತಿದೆ ಈ ಸುದ್ದಿ. ಸರ್ಕಾರ ಇನ್ನೂ ಅದನ್ನ ಖಚಿತಪಡಿಸಿಲ್ಲ. ಆದ್ರೆ ಆ ರಸ್ತೆಯಲ್ಲಿ ಇರುವಂತಹ ಅಥವಾ ಆ ಭಾಗದಲ್ಲಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆಗಳಿಗೆ ಅಂತ ಹಾಕಿದಂತಹ ತಗಡುಗಳಿದಾವಲ್ಲ, ಆ ತಗಡುಗಳ ಮೇಲೆ ಈ ತಗಡುಗಳು ಹೋಗಿ ಬರಹವನ್ನು ಬರೀತಾರೆ. ಏನು? ಈ ರಸ್ತೆ ಮುಸ್ಲಿಮರಿಗಲ್ಲ, ಮುಸ್ಲಿಮರಿಗೆ ಈ ರಸ್ತೆ ಅಲ್ಲ. ಅಂದ್ರೆ ಇವ್ರ ಅಪ್ಪನ ಮನೆ ದುಡ್ಡು ತಗೊಂಡು ಹೋಗಿ ಕಟ್ಟಿರೋದು. ಆ ಬರಹಗಳ ವಿಡಿಯೋ ವೈರಲ್ ಆಗುತ್ತೆ. ಇಬ್ಬರು, ಒಂದು ಮಹಿಳೆ, ಇನ್ನೊಬ್ಬರು ವ್ಯಕ್ತಿ ಹೋಗಿ ಬರೀತಾರೆ, ಇನ್ನೊಬ್ಬ ಶೂಟ್ ಮಾಡ್ತಿದ್ದಾನೆ. ಇದೆಲ್ಲವೂ ಸಹ ವೈರಲ್ ಆದ ನಂತರ ಇಲ್ಲಿಯವರೆಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಹೇಳಿಕೆ ಬಂದಿಲ್ಲ. ಉತ್ತರ ಪ್ರದೇಶದ ಹೇಳಿಕೆ ಬಂದಿಲ್ಲ, ಉತ್ತರ ಪ್ರದೇಶ ಸರ್ಕಾರದ ಹೇಳಿಕೆ ಬಂದಿಲ್ಲ. ಬಟ್ ಒಬ್ಬ ಪುಡಿ ರೌಡಿ, 12ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ ಇರುವಂತಹ ದೊಡ್ಡ ರೌಡಿ ಒಬ್ಬ ಬಂದು, ನನ್ನ ಟೀಮೇ ಮಾಡಿರೋದಿದು, ನಮ್ಮದು ಹಿಂದೂ ರಕ್ಷಾ ದಳ ಅನ್ನುವಂತಹ ಟೀಮ್ ಇದು, ನಾವು ಮಾಡಿರೋದು ಈ ನೀಚ ಕೃತ್ಯ ಅಂತ ಒಪ್ಕೊಂಡಿದ್ದಾನೆ. ಜೊತೆಗೆ ಹೇಳ್ತಾನೆ, ಮುಸ್ಲಿಮರಿಗೆ ರಾಷ್ಟ್ರೀಯ ಹೆದ್ದಾರಿ ಬಳಸೋದಿಕ್ಕೆ ಅವಕಾಶ ಕೊಡಬಾರದು, ಯಾಕಂದ್ರೆ ಅವರು ತೆರಿಗೆ ಕಟ್ಟೋದಿಲ್ಲ ಅಂತೆ. ಇವರನ್ನ ಯಾವುದರಲ್ಲಿ ಹೊಡೆದ್ರೆ ಇವರಿಗೆ ತಿಳುವಳಿಕೆ ಬರುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸಗಣಿ ತಿಂದ್ರೆ ಮೆದುಳು ಸಗಣಿನೇ ಆಗೋದು. ಯಾಕೆ ಅಂದ್ರೆ ತೆರಿಗೆ ಕಟ್ಟಲ್ಲ ಅನ್ನೋದಕ್ಕೆ, ಈ ದೇಶದಲ್ಲಿ ತೆರಿಗೆ ಕಟ್ಟಿದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಭಿಕ್ಷುಕ ಸಹ ತೆರಿಗೆ ಕಟ್ಟುತ್ತಾನೆ. ಅದು ಈ ಕಂತ್ರಿ ಬ್ರಾಹ್ಮಣವಾದವನ್ನ ಪ್ರತಿಪಾದಿಸುವವರು, ಜಾತಿ ವ್ಯವಸ್ಥೆ ವಿಚಾರವನ್ನು ಎತ್ಕೊಂಡು ಬಿಟ್ಟಿ ತಿಂತಾರೆ ಯಾರೋ ಅಂತ ಶತಮಾನಗಳಿಂದ ಬಿಟ್ಟಿ ತಿನ್ನುವವರು ಹೇಳುವಂತಹ ಹಸಿ ಸುಳ್ಳು. ಈ ದೇಶದಲ್ಲಿ ಭಿಕ್ಷುಕ ಸಹ ಪ್ರತಿನಿತ್ಯ ಟ್ಯಾಕ್ಸ್ ಕಟ್ತಾನೆ, ಪ್ರತಿನಿತ್ಯ ಟ್ಯಾಕ್ಸ್ ಕಟ್ತಾನೆ. ಬಟ್ ಈ ಕಂತ್ರಿ ಹೇಳ್ತಾನೆ, ಇವನ ಯಾರೋ ಪಿಂಕಿ ಚೌಧರಿ ಅಂತ ಇವನ ಹೆಸರು, ಈ ಕಂತ್ರಿ ಬಂದು ಹೇಳ್ತಾನೆ, ನಮ್ಮ ಟೀಮೇ ಆ ರೀತಿ ಬರಹ ಬರೆದಿರೋದು, ಮುಸ್ಲಿಮರು ಟ್ಯಾಕ್ಸ್ ಕಟ್ಟಲ್ಲ, ಹಾಗಾಗಿ ಅವರಿಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಳಸುವಂತಹ ಹಕ್ಕಿಲ್ಲ ಅಂತ. ಏನೋ ಇವ್ರ ಅಪ್ಪನ ಮನೆ ಆಸ್ತಿ ತಂದು ರಾಷ್ಟ್ರೀಯ ಹೆದ್ದಾರಿ ಮಾಡ್ದಂಗೆ, ಇವ್ರ ಅಪ್ಪನ ಮನೆ ಆಸ್ತಿಯನ್ನ ತಂದು ರಾಷ್ಟ್ರೀಯ ಹೆದ್ದಾರಿ ಮಾಡಿದಂಗೆ. ಸೊ ತೆರಿಗೆ ಕಟ್ಟೋ ವಿಚಾರಕ್ಕೆ ಬರೋಣ. ಭಿಕ್ಷುಕ ಸಹ ತೆರಿಗೆ ಕಟ್ಟುತ್ತಾನೆ. ಅಷ್ಟು ಕಾಮನ್ ಸೆನ್ಸ್ ಈ ಲುಚ್ಚ ಲಫಂಗಗಳಿಗೆ ಯಾಕಿಲ್ಲ ಅನ್ನೋದು ನನಗೆ ಆಶ್ಚರ್ಯ. ಯಾಕೆಂದ್ರೆ ಭಿಕ್ಷುಕ ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ಆದ್ರೂ ಅಂಗಡಿಗೆ ಹೋಗಿ ಖರೀದಿ ಮಾಡ್ತಂತಾನೆ. ಅವನೆಲ್ಲೋ ಒಂದ್ ಕಡೆ ರಸ್ತೆ ಬದಿಯಲ್ಲಿ ಅಡಿಗೆ ಮಾಡ್ಕೊಳ್ಳಕ್ಕಾದ್ರೂ ಉಪ್ಪು, ಖಾರ, ಹುಳಿ, ಎಣ್ಣೆ ಏನೋ ಒಂದು ಪರ್ಚೇಸ್ ಮಾಡ್ತಂತಾನೆ. ಅದ್ರ ಮೇಲೆ ಟ್ಯಾಕ್ಸ್ ಇರಲ್ವಾ? ಅವರು ಟ್ಯಾಕ್ಸ್ ಕಟ್ತಾ ಇಲ್ವಾ? ಮುಸ್ಲಿಮರು ಸಹ ಖರೀದಿ ಮಾಡ್ತಾರಲ್ವಾ? ಕೋಟ್ಯಾಂತರ ರೂಪಾಯಿ ಖರೀದಿ ಮಾಡ್ತಾರಲ್ಲ ಅವರು ಟ್ಯಾಕ್ಸ್ ಕಟ್ಟಲ್ವಾ? ಅವರು ಟ್ಯಾಕ್ಸ್ ಕಟ್ತಾ ಇರ್ತಾನೆ. ಹಾಗಾದ್ರೆ ಟ್ಯಾಕ್ಸ್ ಕಟ್ಟಲ್ಲ ಮುಸ್ಲಿಮರು ಅನ್ನುವಂತಹ ಇವರು ಕುಬುದ್ಧಿ ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಸಗಣಿ ತಿಂದ್ರೆ ಬರುತ್ತೆ. ದಲಿತರು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವ್ರು ಬರೀ ರಿಸರ್ವೇಶನ್ ತಗೊಳ್ತಾರೆ ಅನ್ನುವಂತಹ ಬುದ್ಧಿ ಎಲ್ಲಿಂದ ಬರುತ್ತೆ ಅಂದ್ರೆ ಸಗಣಿ ತಿಂದು ಗಂಜಲ ಕುಡಿದ್ರೆ ಬರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಇವರಿಗೆ ಇಂಥ ಯೋಚನೆ ಬರೋದು. ಅವ್ರಿಗೆ ಕಾಮನ್ ಸೆನ್ಸ್ ಇದ್ರೆ ಇಂತಹ ಯೋಚನೆ ಬರೋದಿಲ್ಲ. ಯಾಕೆಂದ್ರೆ ನೀವು 1 ರೂಪಾಯಿಯ ಪೆಪ್ಪರ್ಮೆಂಟ್ ತಗೊಂಡ್ರು ಟ್ಯಾಕ್ಸ್ ಇರುತ್ತೆ, ಅದ್ರ ಮೇಲೆ ಟ್ಯಾಕ್ಸ್ ಇರುತ್ತೆ ರೀ. ಆದ್ರೆ ಈ ಲುಚ್ಚ ಲಫಂಗಗಳಿಗೆ ಅದು ಗೊತ್ತಿರಲ್ಲ, ಗೊತ್ತಿದ್ರು ಗೊತ್ತಿಲ್ದಿರೋ ರೀತಿಯಲ್ಲಿ ಈ ರೀತಿ ಎತ್ತಿಕಟ್ಟುವಂತಹ ಕೆಲಸ ಮಾಡ್ತಾರೆ. ಇನ್ನು ಇವರು ಹೇಳುವಂತಹದ್ದು ಇನ್ಕಮ್ ಟ್ಯಾಕ್ಸ್. ವಿಪ್ರೋ ಕಂಪನಿ ಅಜೀಂ ಪ್ರೇಮ್ಜಿ ಕಟ್ಟೋದಕ್ಕಿಂತ ಹೆಚ್ಚು ಟ್ಯಾಕ್ಸ್ ಇವನು ಇಡೀ ವಂಶ ಕಟ್ಟಕ್ ಸಾಧ್ಯ ಇದೆಯಾ? ಸಿಪ್ಲಾ ಕಂಪನಿ ಮಾಲೀಕ ಕಟ್ಟುವಷ್ಟು ಟ್ಯಾಕ್ಸು ಇಡೀ ವಂಶ ಅಲ್ಲ, ಇವನು ಇಡೀ ಊರು ಕಟ್ಟೋದಕ್ಕೆ ಸಾಧ್ಯ ಇದೆಯಾ?
ಇನ್ನೂ ಎಷ್ಟು ಜನ ಈ ದೇಶದಲ್ಲಿ ಮುಸ್ಲಿಮರು, ಉದ್ಯೋಗದಲ್ಲಿರೋರು, ಉದ್ಯೋಗಪತಿಗಳು, ಬಂಡವಾಳಶಾಹಿಗಳು ಸಾಕಷ್ಟು ಜನ ಇದಾರಲ್ಲ, ಅವರೆಲ್ಲ ಟ್ಯಾಕ್ಸ್ ಕಟ್ತಾರಲ್ಲ, ಅದರಲ್ಲಿ ಒಂದೇ ಒಂದು ನಯ ಪೈಸದಷ್ಟು ಇವನು ಕಟ್ಟೋದಕ್ಕೆ ಸಾಧ್ಯ ಇದೆಯಾ? ಈ ಹೇಳಿಕೆಯನ್ನ ಕೊಟ್ಟಿದ್ದನಲ್ಲ ಪಿಂಕಿ ಚೌಧರಿ ಎನ್ನುವಂತಹ ಈ ಲುಚ್ಚ ಲಫಂಗ, ಇವನು ಜೀವನದಲ್ಲಿ ಯಾವತ್ತಾದ್ರೂ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಹೆಸರಲ್ಲಿ ಕಟ್ಟಿದಾನ? ಕಟ್ಟಿರಲ್ಲ. ಬಿಟ್ಟಿ ತಿಂದು ಬದುಕುವಂತಹ ನೀಚರು ಇವರೆಲ್ಲ, ಬಿಟ್ಟಿ ತಿಂದು ಬದುಕುವಂತಹ ನೀಚರು. ಸಂಪಾದನೆಗೆ ಯಾವ ಉದ್ಯೋಗನೂ ಇರೋದಿಲ್ಲ. ಧರ್ಮವನ್ನ ಅಸ್ತ್ರವಾಗಿ ಬಳಸ್ಕೊಂಡು ಆ ಮೂಲಕ ಗೂಗಲ್ ಪೇ, ಫೋನ್ ಪೇ ಹಾಕಿಸ್ಕೊಂಡು ಭಿಕ್ಷೆ ಬೇಡಿ ಬದುಕುವಂತಹ ಲುಚ್ಚ ಲಫಂಗಗಳು ಇವರು ಹೇಳ್ತಾರೆ ಅವ್ರು ಟ್ಯಾಕ್ಸ್ ಕಟ್ಟಲ್ಲ, ಇವರು ಟ್ಯಾಕ್ಸ್ ಕಟ್ಟಲ್ಲ ಅಂತ. ಭಿಕ್ಷೆ ಬೇಡ್ತೀಯ, ಅದರಲ್ಲೂ ನೀನು ಟ್ಯಾಕ್ಸ್ ಕಟ್ಟಿರ್ತೀಯ. ಯಾಕಂದ್ರೆ ಅಂಗಡಿಗೆ ಹೋಗಿ ನೀನ್ ಏನೇ ಖರೀದಿ ಮಾಡಿದ್ರು ಅದ್ರ ಮೇಲೆ ಟ್ಯಾಕ್ಸ್ ಇರುತ್ತೆ, ಟ್ಯಾಕ್ಸ್ ಇರುತ್ತೆ. ಹಾಗಾಗಿ ನೀನು ಟ್ಯಾಕ್ಸ್ ಕಟ್ತೀಯ, ಹಾದಿ ಬೀದಿಯಲ್ಲಿ ಹೋಗೋ ಭಿಕ್ಷುಕನು ಟ್ಯಾಕ್ಸ್ ಕಟ್ತಾನೆ, ಮುಸ್ಲಿಮರು ಟ್ಯಾಕ್ಸ್ ಕಟ್ತಾರೆ, ದಲಿತರು ಟ್ಯಾಕ್ಸ್ ಕಟ್ತಾರೆ, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ. ಬಟ್ ಅದಲ್ಲ, ಇವ್ರಿಗೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಬೇಕು, ಮುಸ್ಲಿಮರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾನೆ ಇರಬೇಕು, ಹೊಸ ಹೊಸ ರೀತಿಗಳನ್ನ ಹುಡುಕಬೇಕು. ಅದಕ್ಕೆ ಹೊಸದಾಗಿ ಸೇರ್ಪಡೆ ಏನು ಅಂದ್ರೆ ಹೈವೇಗಳಲ್ಲಿರುವಂತಹ ಈ ರೀತಿಯ ತಡೆಗೋಡೆಗಳು, ಅದಕ್ಕೆ ಹಾಕಿರುವಂತಹ ಹಲಗೆಗಳು ಇನ್ನೇನೋ ಸಿಕ್ಕಿದಾಗ ಅದ್ರ ಮೇಲೆ ಹಾಕೋದು, ಮಧ್ಯರಾತ್ರಿ ಹೋಗಿ ಕಳ್ಳರ ಹಾಗೆ ಬರೆದು ಬಂದ್ಬಿಡೋದು. ಶಹರನ್ಪುರ್ದು ಅಂತ ಹೇಳಲಾಗ್ತಿರುವಂತಹ ಈ ಘಟನೆ ಅದೇ ರೀತಿಯಾದಂತಹ ಕಳ್ಳ ಹಾದಿಯಲ್ಲಿ ಹೋಗಿ ಹೇಡಿಗಳ ಹಾಗೆ ಮಧ್ಯರಾತ್ರಿಯಲ್ಲಿ ಬರೆದು ಬಂದಿರೋದು. ಸೊ ಇನ್ನು ಸರ್ಕಾರ ಇಷ್ಟೊತ್ತಿಗಾಗ್ಲೇ ಏನಾದ್ರೂ ಕ್ರಮ ಕೈಗೊಳ್ಳಬೇಕಿತ್ತು, ಕ್ರಮ ಕೈಗೊಳ್ಳುತ್ತೆ ತೋರ್ಸೋದಕ್ಕೆ. ಯಾಕಂದ್ರೆ ಎಲ್ಲ ಕಡೆ ನಮ್ಮಂತವ್ರು ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿರೋ ಪ್ರಶ್ನೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಕಣ್ಣೂರು ಸ್ವತಂತ್ರವಾಗಿ ಯಾರಾದ್ರೂ ಕೋರ್ಟ್ಗೆ ಹೋಗ್ಬಿಡ್ತಾರೆ ಅಂತ ಸಣ್ಣದಾಗಿ ಒಂದು FIR ಹಾಕಿ, ಬೈಲೇಬಲ್ ಸೆಕ್ಷನ್ಗಳು ಹಾಕಿ ಈಸಿಯಾಗಿ ಬೇಲ್ ಸಿಗೋಂಗ್ ಮಾಡಿ ಒಂದು ಹಾಕ್ತಾರೆ, ಕೇಸ್ ಹಾಕ್ತಾರೆ. ಇದೇನು ಹೊಸದೇನಲ್ಲ. ದಿನ ಬೆಳಗಾದ್ರೆ ಈ ತರದ್ದು ನಡೀತಾನೆ ಇರುತ್ತೆ, ದಿನ ಬೆಳಗಾದ್ರೆ ಈ ತರದ್ದು ನಡೆಸ್ತಾನೆ ಇರ್ತಾರೆ ಈ ಗುಂಡಾಪಡೆಗಳು. ಯಾಕಂದ್ರೆ ಇವ್ರಿಗೆ ಗುಟ್ಕಾಗೆ, ತುಂಡು ಬೀಡಿಗೆ, ಸಂಜೆ ಆದ್ರೆ ಸರಾಯಿ ಕುಡಿಯೋದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು? ದುಡಿಮೆ ಇಲ್ವಲ್ಲ, ಮೋದಿ ಉದ್ಯೋಗ ಕೊಟ್ಟಿಲ್ವಲ್ಲ. ಹಾಗಾಗಿ ಇಂತಹ ಕೃತ್ಯಗಳಲ್ಲಿ ಪಾಲ್ಗೊಂಡು ಒಂದು ರೋಲ್ ಕಾಲ್ ಮಾಡ್ಕೊಳ್ತಾರೆ, ವಸೂಲಿ ಮಾಡ್ಕೊಳ್ತಾರೆ, ಇಲ್ಲ ಗೂಗಲ್ ಪೇ, ಫೋನ್ ಪೇ ಅಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ. ಉದ್ಯೋಗ ಅಂತ ಏನು ಇರಲ್ಲ ಇವ್ರಿಗೆ. ಆದ್ರೆ ಇಂಥವ್ರನ್ನೇ ಬಿಜೆಪಿ ಪ್ರೀತಿಯಿಂದ ನೋಡೋದು, ಅತ್ಯಂತ ಪ್ರೀತಿಯಿಂದ ನೋಡ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡು, ತಪ್ಪು ಮಾಡಿದಾಗ್ಲೂ ಸಹ ಸಣ್ಣ FIR ಹಾಕಿ ಈಸಿ ಅಂದ್ರೆ ಈಸಿಯಾಗಿ ಬೇಲ್ ಸಿಗೋಂಗ್ ನೋಡ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡು. ಬೇರೆ ಟೈಮಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ಕೊಂಡಿರೋ ಅಷ್ಟು ಸಾಕು ನಿನಗೆ, ಮಿಕ್ಕಿದ್ ನಾವು ನೋಡ್ಕೊಳ್ತೀವಿ, ನಿನ್ ಖರ್ಚಿಗೆ ಕಾಸು ಕೊಡ್ತೀವಿ ಅಂತ ಬಿಜೆಪಿಯವರು, RSS ಅವರು, ಬಜರಂಗ ದಳದವರು, ಹಿಂದುತ್ವದ ಹೆಸರಿನಲ್ಲಿರುವಂತಹ ಸಾಕಷ್ಟು ಪಡೆಗಳು ಇದನ್ನೇ ಮಾಡೋದು. ಅದೇ ಇವ್ರಿಗೆ ಧೈರ್ಯ. ನಮ್ಮ ಮೇಲೆ ಕೇಸ್ ಆದರೂ ಸಹ, FIR ಆದರೂ ಸಹ ಸಣ್ಣ FIR ಆಗುತ್ತೆ, ಈಸಿಯಾಗಿ ಬೇಲ್ ಸಿಗುತ್ತೆ. ಅಂತದ್ದು 100 ಕೇಸ್ ಆಗ್ಲಿ ನನಗೆ ಹೊಟ್ಟೆ ಪಾಡು, ದುಡಿದೆ ತಿನ್ಬೋದಲ್ಲ ನಾನು. ಅದು ಅಲ್ಲದೆ ಬಿಜೆಪಿ ಸರ್ಕಾರ ಇದ್ರೆ ನಾನೊಂಥರ ಇಲ್ಲಿ ಏನು ಗ್ರೇಟ್ ಪರ್ಸನಾಲಿಟಿ ಇದ್ದಂಗೆ, ಗ್ರೇಟ್ ಪರ್ಸನಾಲಿಟಿ. ಕೇಸರಿ ಶಾಲೆ ಹಾಕೊಂಡ್ಬಿಡೋದು, ಎಲ್ಲಂದ್ರೆ ಅಲ್ಲಿ ನುಗ್ಗೋದು, ಎಲ್ಲಂದ್ರೆ ಅಲ್ಲಿ ಗುಂಡಗಿರಿ ಮಾಡೋದು. ಅದಕ್ಕೆ ಲೈಸೆನ್ಸ್ ಸಿಗುತ್ತಲ್ಲ, ಆ ಲೈಸೆನ್ಸ್ಗೋಸ್ಕರ ಇವರೆಲ್ಲ ಗುಂಡಾಪಡೆಗಳಾಗಿ ಓಡಾಡೋದು ಇಷ್ಟೇ. ಸೊ ಇದಿಷ್ಟು ಹೈವೇಗಳನ್ನು ಸಹ, ರಸ್ತೆಗಳನ್ನು ಸಹ ಹಿಂದೂ ಮುಸ್ಲಿಂ ಮಾಡೋಕೆ ಹೊರಟಿರುವಂತಹ ಲಫಂಗತನದ ಕುರಿತಾಗಿ ಈಗ ಬಂದಿರುವಂತಹ ಹೊಸ ವಿಡಿಯೋ, ವೈರಲ್ ಆಗಿರೋ ವಿಡಿಯೋ ಮತ್ತು ಅದರ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.